ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತೊಂದು ದಿನ ಭಾನುವಾರ, ಇವತ್ತೊಂದು ದಿನ ಪಂಚಮಿ ಭಾನುವಾರ ದಿನ ಪಂಚಮಿ ಬಂದಿದೆ. ಹಾಗಾಗಿ ಇವತ್ತೊಂದು ದಿನ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ, ರಾತ್ರಿ ಅಂದರೆ ಎಲ್ಲರೂ ಮಲಗಿದ ನಂತರ ರಾತ್ರಿ ಮಲಗುವಂತಹ ಸಮಯದಲ್ಲಿ ನೋಡಿ, ನಾನು ನಿಮಗಿಲ್ಲಿ ಕಲ್ಲುಪ್ಪನ್ನ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಈ ಕಲ್ಲುಪ್ಪಿನಿಂದ ಒಂದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಅದ್ಭುತವಾದಂತಹ, ಅದರ ಅತ್ಯಂತ ಅದ್ಭುತವಾಗಿ ಫಲವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ, ಆರ್ಥಿಕ ಸಮಸ್ಯೆಯಿಂದ ನೊಂದು ಬೆಂದಿದ್ದೀರಾ ಅಂತಂದರೆ ಈ ಒಂದು ಪರಿಹಾರ ಧನಾಭಿವೃದ್ಧಿ ಮಾಡುತ್ತೆ, ಆರ್ಥಿಕ ಸಂಕಷ್ಟಗಳನ್ನು, ಸಾಲ ಬಾಧೆಗಳನ್ನು ದೂರ ಮಾಡುತ್ತೆ, ಅದೃಷ್ಟವನ್ನು ತಂದುಕೊಡುತ್ತೆ, ಲಕ್ಷ್ಮಿಯ ಅನುಗ್ರಹದೊಂದಿಗೆ ಮುಟ್ಟಿದ್ದೆಲ್ಲವೂ ಸಹ ಬಂಗಾರವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪರಿಹಾರ ಶಾಸ್ತ್ರದಲ್ಲಿ ನಿಮಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಅಂದರೆ ಈ ದಿನ ಅಂತಹ ಯೋಗಕಾರಕವಾದಂತಹ ಪಂಚಮಿ ಭಾನುವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ರಾತ್ರಿ ಮಲಗುವಂತಹ ಸಮಯದಲ್ಲಿ ಈ ಕಲ್ಲುಪ್ಪು ನೋಡಿ, ನಾನು ನಿಮಗೆ ಒಂದು ಹೊಸದಾದಂಥ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ನಿಮಗೆ ತೋರಿಸ್ತಿದ್ದೀನಿ. ಅದೇ ರೀತಿ ನೀವು ಹೊಸದಾದಂಥ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ತಗೊಂಡು ಆ ಒಂದು ಪ್ಯಾಕೆಟ್ನಲ್ಲಿರುವಂತಹ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ಅಂದರೆ ಹರಳುಪ್ಪು ಮತ್ತು ನಿಮಗೆ ನೋಡಿ, ನಾನು ಇಲ್ಲಿ ನಿಮಗೆ ಸಾಸಿವೆನ ತೋರಿಸ್ತಾ ಇದ್ದೀನಿ. ನೋಡಿ, ಕಪ್ಪು ಸಾಸಿವೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹರಳುಪ್ಪು ಮತ್ತು ಕಪ್ಪು ಸಾಸಿವೆ ಎರಡನ್ನೂ ಸೇರಿಸಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಸಕಲ ಸಂಕಷ್ಟಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್. ಮತ್ತು ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ಗುರುತಿಸಿ ನಾವು ಅವರಿಗೆ ಒಂದು ಲಕ್ಕಿ ಡ್ರಾ ಮುಖಾಂತರವಾಗಿ ತಿಂಗಳಿಗೊಂದು ಸಲ ಅವರಿಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂತಹ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಗಿಫ್ಟ್ನ ನೀವೇ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ಕಲ್ಲುಪ್ಪು ಮತ್ತು ಈ ಕಪ್ಪು ಸಾಸಿವೆನ ಬಳಸ್ಕೊಂಡು ಯಾವ ರೀತಿ ಇವತ್ತು ಮಲಗುವಂತಹ ಸಮಯದಲ್ಲಿ ಅಂದರೆ ರಾತ್ರಿ 10 ಗಂಟೆಯ ನಂತರ ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡೋದು, ಯಾವ ರೀತಿ ಈ ರೆಮಿಡಿನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಒಂದು ಚಿಕ್ಕ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ಕಲ್ಲುಪ್ಪು ಅಂತ ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು. ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ಅತ್ಯಂತ ಅದ್ಭುತವಾಗಿ ಫಲವನ್ನು ತಂದುಕೊಡುತ್ತೆ. ಕಲ್ಲುಪ್ಪಿನ ದೃಷ್ಟಿ ದೋಷ ನಿವಾರಣೆಗೆ, ಧನಾಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ, ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ, ಹಾಗೆ ಆಹಾರದಲ್ಲೂ ಸಹ ನಾವು ಕಲ್ಲುಪ್ಪನ್ನ ಬಳಸ್ತೀವಿ. ಕಲ್ಲುಪ್ಪಿನಿಂದ ತೆಗೆಯುವಂತಹ ದೃಷ್ಟಿ ನಮ್ಮನ್ನು ಚೈತನ್ಯಪೂರ್ವಕವಾಗಿ ಮಾಡುತ್ತೆ. ಅಂದರೆ ಎಲ್ಲಾದರೂ ನಾವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ದೃಷ್ಟಿ ಆಗುವಂಥದ್ದು, ಕಣ್ಣು ದೃಷ್ಟಿ ಆಗಿರುವಂಥದ್ದಾಗಿರ್ಬೋದು, ನಿಮ್ಮ ಮೇಲೆ ನೀವು ಏಳಿಗೆ ಆಗೋದನ್ನ ಸಹಿಸಲಕ್ಕಾಗ್ದೇ ಕಣ್ಣು ದೃಷ್ಟಿ ಹಾಕುವಂಥದ್ದಾಗಿರ್ಬಹುದು, ಮಕ್ಕಳ ಮೇಲೆ ಕಣ್ಣು ದೃಷ್ಟಿ ಮಾಡುವಂಥದ್ದಾಗಿರ್ಬೋದು, ಮನೆಯಲ್ಲಿ ಇರುವಂತಹ ನಮ್ಮ ಸಂಸಾರದ ಮೇಲೆ ಕಣ್ಣು ದೃಷ್ಟಿ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಆಸ್ತಿ, ಮನೆ, ವ್ಯಾಪಾರಗಳ ಮೇಲೆ ಕಣ್ಣು ದೃಷ್ಟಿ ಮಾಡ್ತಾ ಇರ್ತಾರೆ ಅಲ್ವಾ. ಈ ರೀತಿ ಮಾಡೋದ್ರಿಂದ, ಈ ರೀತಿಯೆಲ್ಲ ಮಾಡಿದಾಗ ಸ್ವಲ್ಪ ಕಲ್ಲುಪ್ಪನ್ನ ನಾವು ತೆಗೆದುಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನ ಹೊರಗೆ ಹಾಕಿದ್ರೇ ಸಾಕು, ಖಂಡಿತವಾಗಿಯೂ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ ಅಲ್ವಾ. ಅಂತಲೇ ನಾವು ಹೇಳ್ತಾರೆ. ಅನಾದಿ ಕಾಲದಿಂದನೂ ಈ ಕಲ್ಲುಪ್ಪಿನಲ್ಲಿ ಸಾಕಷ್ಟು ಪರಿಹಾರಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾದಂತಹ ಪರಿಹಾರ ಇದು ಕೂಡ ಅಂತಲೇ ಹೇಳ್ಬೋದು, ಅದಲ್ವಾ. ಈ ಕಲ್ಲುಪ್ಪಿನ ಜೊತೆ ಈ ಸಾಸಿವೆ ಸೇರಿದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಯಾವುದೇ ಒಂದು ಕಷ್ಟಗಳಾಗಿರಲಿ, ಕಾರ್ಪಣ್ಯಗಳಾಗಿರಲಿ, ದೋಷಗಳಾಗಿರಲಿ, ಇಲ್ಲ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಒಡೆದು ಓಡಿಸುವಂಥ ಒಂದು ಶಕ್ತಿ ಈ ಕಲ್ಲುಪ್ಪು ಮತ್ತು ಈ ಕಪ್ಪು ಸಾಸಿವೆಗೆ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಪರಿಹಾರವನ್ನು ನೀವು ಮಾಡಿದ ನಂತರ ಕೆಲವೇ ನಿಮಿಷಗಳಲ್ಲಿ ಇದರ ಫಲ ಗೊತ್ತಾಗ್ತಾ ಹೋಗುತ್ತೆ. ಮರುದಿನದಿಂದಲೇ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ. ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯಲ್ಲೂ ಇರುತ್ತೆ. ಅಂಥ ಹಣಕಾಸಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇದರಿಂದ ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಲಕ್ಷ್ಮಿಯ ಅನುಗ್ರಹದೊಂದಿಗೆ ಎಲ್ಲವೂ ಒಳಿತನ ಕಂಡುಕೊಳ್ತೀರಾ. ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಒಳಿತನೇ ಕಾಣ್ತೀರಾ ಅಂತಲೇ ನಾವು ಹೇಳ್ಬೋದು.
ಹಾಂ ಫ್ರೆಂಡ್ಸ್, ಹಾಗಾಗಿ ಈ ದಿನ ರಾತ್ರಿ ನೀವು ಮಲಗುವಂತಹ ಸಮಯದಲ್ಲಿ ಅಂದರೆ 10 ಗಂಟೆ, ರಾತ್ರಿ 10 ಗಂಟೆಯ ನಂತರ 10 ಗಂಟೆ ಮೇಲೆ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಅಲ್ವಾ. ಹಾಗಾಗಿ ಇದು ರಾತ್ರಿ ಎಲ್ಲರೂ ಅಂದರೆ ಎಲ್ಲರೂ ಮಲಗಿದ್ದಾರೆ, ನೀವು ಸಹ ಎಲ್ಲ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನೇನು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಕಲ್ಲುಪ್ಪಿನಿಂದ ಈ ಪರಿಹಾರನ ಮಾಡ್ಕೊಳ್ಳಿ. ಈ ದಿನ ಕಲ್ಲುಪ್ಪನ್ನ ನೀವು ಹೊಸದಾಗಿ ತಂದುಕೊಂಡ್ರೆ ನಿಮಗೆ ಬೇಗನೆ ಒಂದು ಫಲನೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ನಿಮಗೆ ಹೊಸದಾಗಿ ತಂದಂತಹ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಲಕ್ಷ್ಮೀ ದೇವಿಯ ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರನ ಮಾಡ್ಕೊಳ್ಳಿ. ಈ ದಿನ ಹೊಸದಾಗಿ ಕಲ್ಲುಪ್ಪನ್ನು ತೊಗೊಂಡು ಬಂದು ಸ್ವಲ್ಪ ಅಂದರೆ ನೀವು ತಂದರೆ ತುಂಬಾ ಒಳ್ಳೆಯದು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಭಾನುವಾರ ಪಂಚಮಿ ಇದೆ ಅಲ್ವಾ. ಹಾಗಾಗಿ ನಾವು ಆದಷ್ಟು ಹೊಸ ಕಲ್ಲುಪ್ಪಿನಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಅತಿ ಶೀಘ್ರವಾಗಿಯೇ ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ದೇವಿ ಕಲ್ಲುಪ್ಪಿನ ಸಮೇತವಾಗಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಇದಕ್ಕೆ ಒಂದು 15 ರೂಪಾಯಿ ಇಲ್ಲ ಒಂದು 20 ರೂಪಾಯಿ ಆಗುತ್ತೆ ಅಷ್ಟೇ. ಹೊಸ ಕಲ್ಲುಪ್ಪಿನ ಪ್ಯಾಕೆಟ್ನ ತೊಗೊಂಡು ಬಂದು ಆ ಕಲ್ಲುಪ್ಪಿನಿಂದ ಈ ಪರಿಹಾರನ ಮಾಡ್ಕೊಳ್ಳಿ. ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು ನೋಡಿ, ಈ ರೀತಿ ಇರುವಂತಹ ಒಂದು ಕಲ್ಲುಪ್ಪು ಮತ್ತು ಇದಕ್ಕೆ ನೀವು ಒಂದು ಮಣ್ಣಿನ ಅಂದರೆ ಒಂದು ಮಣ್ಣಿನ ಮಡಕೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಒಂದು ಮಣ್ಣಿನ ಒಂದು ಪ್ಲೇಟ್ ಇದ್ದರೆ ತೆಗೆದುಕೊಳ್ಳಿ. ಹಾಂ ಫ್ರೆಂಡ್ಸ್, ನೋಡಿ, ನೀವು ಈ ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೀವು ಒಂದು ಮಣ್ಣಿನ ಒಂದು ಬಟ್ಲಾದ್ರು ತೊಗೊಳ್ಳಿ. ಇಲ್ಲ ಅಂತಂದರೆ ಒಂದು ಮಣ್ಣಿನ ಪ್ಲೇಟಾದ್ರು ತೆಗೆದುಕೊಳ್ಳಿ, ತೊಗೊಳ್ಳಿ. ಇಲ್ಲ ಅಂತಂದರೆ ಒಂದು ಗಾಜಿನ ಪ್ಲೇಟಾದ್ರು ನೀವು ತೆಗೆದುಕೊಳ್ಳಿ. ನೋಡಿ, ನನಗೆ ಗಾಜಿನ ಪ್ಲೇಟು ಸಿಗಲಿಲ್ಲ, ಹಾಗಾಗಿ ಮತ್ತು ಮಣ್ಣಿನ ಪ್ಲೇಟು ಸಹ ನನಗೆ ಸಿಗಲಿಲ್ಲ. ಹಾಗಾಗಿ ಒಂದು ಸ್ಟೀಲ್ ಪ್ಲೇಟಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ನೀವು ಸ್ಟೀಲ್ ಪ್ಲೇಟ್ ಆಗಿರ್ಬೋದು, ಪ್ಲಾಸ್ಟಿಕ್ ಪ್ಲೇಟ್ ಆಗಿರೋದು ತೆಗೆದುಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿ ನೋಡಿ, ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ನಾನು ಇಲ್ಲಿ ಪ್ಲೇಟ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಅಂದರೆ ಅಂದರೆ ನೀವು ಯಾವ ಒಂದು ಪ್ಲೇಟ್ ತಗೋತೀರೋ, ಅಂದರೆ ನೀವು ಚಿಕ್ಕ ತೊಗೊಂಡ್ರೆ ಚಿಕ್ಕದಾರು ತೊಗೋಬೋದು, ದೊಡ್ಡದಾರು ತೊಗೋಬೋದು. ಆದರೆ ನಿಮಗೆ ಒಂದು ಮಣ್ಣಿನ ಪ್ಲೇಟ್ನ ತೆಗೆದುಕೊಳ್ಳಿ, ಇಲ್ಲಾಂದರೆ ಗಾಜಿನ ಪ್ಲೇಟ್ನ ತೆಗೆದುಕೊಂಡು ನೀವು ಫುಲ್ಲು ಅಂದರೆ ಈ ಪ್ಲೇಟ್ ಎಷ್ಟಿರುತ್ತೆ ಅಷ್ಟಕ್ಕೂ ಫುಲ್ಲು ನೀವು ಈ ಉಪ್ಪನ್ನು ನೀವು ಅದು ತುಂಬ ಹರಡ್ಕೋಬೇಕಾಗುತ್ತೆ. ಅಂದರೆ ಫುಲ್ಲು ತುಂಬಿಸ್ಕೊಂಡು ನೀವು ಹಾಂ ಫ್ರೆಂಡ್ಸ್, ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಪ್ಲೇಟ್ ತುಂಬ ಕಲ್ಲುಪ್ಪನ್ನ ಈ ರೀತಿ ನಾನು ಹರಡ್ಕೊಂಡಿದ್ದೀನಿ ಅಲ್ವಾ. ನೋಡಿ, ಪ್ಲೇಟ್ ತುಂಬ ತುಂಬಿಸ್ಕೊಂಡಿದ್ದೀನಿ. ಅದೇ ಪ್ರಕಾರವಾಗಿ ನೀವು ಅದೇ ರೀತಿಯಲ್ಲಿ ನೀವು ಮಣ್ಣಿನ ಒಂದು ಪ್ಲೇಟ್ ತಗೊಂಡಿದ್ರೆ, ಇಲ್ಲ ಅಂತ ಅಂದರೆ ಒಂದು ಗಾಜಿನ ಪ್ಲೇಟ್ ಏನಾದ್ರು ತೊಗೊಂಡಿದ್ರೆ ಅದ್ರ ತುಂಬ ಈ ರೀತಿಯಲ್ಲಿ ನೀವು ಕಲ್ಲುಪ್ಪನ್ನ ಹರಡ್ಕೋಬೇಕಾಗುತ್ತೆ. ನೋಡಿ, ತುಂಬ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನೂ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ಅರಿಶಿನ ಕುಂಕುಮನ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕಿ ಅಷ್ಟೇ, ಒಂದು ಚಿಟಿಕಿ ಅರಿಶಿನ ಕುಂಕುಮವನ್ನು ಸಹ ನೀವು ಇಲ್ಲಿಗೆ ಸೇರಿಸ್ಕೋಬೇಕಾಗುತ್ತೆ. ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನೋಡಿ, ನಾನಿಲ್ಲಿ ನಿಮಗೆ ಸಾಸಿವೆನ ತೋರಿಸ್ತಾ ಇದ್ದೀನಿ. ಈ ಸಾಸಿವೆನ ನೀವು 1 ಸ್ಪೂನಷ್ಟು ನೋಡಿ, ನಾನಿಲ್ಲಿ ನಿಮಗೆ 1 ಸ್ಪೂನಷ್ಟು ಸಾಸಿವೆನ ತೋರಿಸ್ತಾ ಇದ್ದೀನಿ. ಈ ಸಾಸಿವೆನ 1 ಸ್ಪೂನಷ್ಟು ಇಲ್ಲಿಗೆ ನೀವು ಈ ರೀತಿ ಹಾಕೋಬೇಕಾಗುತ್ತೆ. 1 ಸ್ಪೂನು ಸಾಸಿವೆ, ಅರಿಶಿನ, ಕುಂಕುಮ, ಕಲ್ಲುಪ್ಪು ಇಷ್ಟನ್ನು ನೋಡಿ ತೋರಿಸ್ತಾ ಇದ್ದೀನಲ್ವಾ. ಈ ರೀತಿ ನೀವು ತೆಗೆದುಕೊಳ್ಳಿ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನೋಡಿ, ಇಷ್ಟು ನೋಡಿ, ಅರಿಶಿನ, ಕುಂಕುಮ ಮತ್ತು ಸಾಸಿವೆನ ಹಾಕ್ಕೊಳ್ಳಿ. ನಂತರ ನೀವು ಇಲ್ಲಿ 2 ರೂಪಾಯಿ ಕಾಯಿನ್ ಇರುತ್ತಲ್ವ, ಈ 2 ರೂಪಾಯಿ ಕಾಯಿನು ಸಹ ನೀವು ಇದಕ್ಕೆ ಸೇರಿಸಬೇಕಾಗುತ್ತೆ. ಈ ರೀತಿ 2 ರೂಪಾಯಿ ಕಾಯಿನು ಸಹ ನೀವು ತೆಗೆದುಕೊಳ್ಬೋದು. ಇಲ್ಲ ಅಂತಂದರೆ ಒಂದು 5 ರೂಪಾಯಿ ಕಾಯಿನು ಸಹ ನೀವು ತೆಗೆದುಕೊಳ್ಬೋದು. ಉಪ್ಪು ಧನಾಕರ್ಷಣೆಯನ್ನು ಮಾಡುತ್ತೆ. ಆರ್ಥಿಕ ಸಂಕಷ್ಟಗಳಿಗೆ ಅಂದರೆ ಹಣಕಾಸಿಗೆ ಬಂದಿರುವಂತಹ ದೋಷನ ದೂರ ಮಾಡುತ್ತೆ. ಅದೃಷ್ಟನ ತಂದುಕೊಡುತ್ತೆ. ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದು ಧನಾಕರ್ಷಣೆಯನ್ನು ಮಾಡುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಮತ್ತೆ ಕಲ್ಲುಪ್ಪು ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ. ಹಾಗಾಗಿ ನಾವಿಲ್ಲಿ ಕಲ್ಲುಪ್ಪನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ನಂತರ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಅರಿಶಿನ ಕುಂಕುಮವನ್ನು ನಾನು ಇಲ್ಲಿ
ಸೇರಿಸ್ಕೊಂಡಿದ್ದೀನಲ್ವಾ. ಅರಿಶಿನ ಕುಂಕುಮನ ಏನಕ್ಕೆ ಸೇರಿಸ್ಕೋಬೇಕು ಅಂತಂದರೆ, ಅರಿಶಿನ ಕುಂಕುಮ ಅಂತ ಅನ್ನೋದು ದೈವ ಸ್ವರೂಪವಾದದ್ದು, ಪೂಜೆಯಲ್ಲಿ ಪ್ರಧಾನವಾಗಿ ಬಳಸುವಂಥದ್ದು ಅಲ್ವಾ, ತುಂಬ ಮಂಗಳಕರವಾದದ್ದು. ಹಾಗಾಗಿ ಇದರಲ್ಲಿ ನಾವು ಅರಿಶಿನ ಕುಂಕುಮವನ್ನು ಬಳಸ್ಕೋತಾ ಇದ್ದೀವಿ. ನೆಕ್ಸ್ಟು ನಾವಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನ ತೆಗೆದುಕೊಂಡಿದ್ದೀವಿ. ಈ ಸಾಸಿವೆ ಅಂತಂದರೆ ಎಲ್ಲ ದೋಷಗಳನ್ನು ಸಹ ನಿವಾರಣೆ ಮಾಡುವಂಥ ಶಕ್ತಿ ಈ ಸಾಸಿವೆಗಿದೆ. ಕಪ್ಪು ಬಣ್ಣದಲ್ಲಿರುತ್ತೆ. ಅಂದರೆ ಯಾವಾಗಲೂ ದೋಷ ಆಗಿರುವಂಥ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಯಾರಾದರೂ ಕಣ್ಣು ದೃಷ್ಟಿ ಮಾಡಿರುವಂಥ ಸಂದರ್ಭದಲ್ಲಿ, ಅದಲ್ಲದೆ ದೃಷ್ಟಿ ದೋಷಗಳನ್ನು ಎಳೆದುಕೊಂಡು ನಿಮಗೆ ಧನಾತ್ಮಕ ಶಕ್ತಿಯನ್ನು ಕೊಡಲು ಅದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಕಪ್ಪು ಸಾಸಿವೆನ ಬಳಸ್ಕೊತಾ ಇದ್ದೀವಿ. ನೋಡಿ, ಇಷ್ಟು ಪದಾರ್ಥಗಳನ್ನು ರಾತ್ರಿ ಎಲ್ಲರೂ ಮಲಗಿದ್ದಾರೆ ಅನ್ನುವಂತಹ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ. ಆದಷ್ಟು ಇದನ್ನು ನೀವು ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ, ಯಾರಿಗೂ ನೀವು ಇದನ್ನ ಹೇಳಕ್ಕೆ ಹೋಗಬಾರ್ದು. ಹೇಳದೇ ಇರುವಂಥ ರೀತಿಯಲ್ಲಿ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಮಲಗಿದ ನಂತರ ನೀವು ರಹಸ್ಯವಾಗಿ ಇದನ್ನ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ, ಈ ಪರಿಹಾರ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು. ಇಷ್ಟು ವಸ್ತುಗಳನ್ನು ಅಕಸ್ಮಾತ್ ಏನಾದ್ರು ಎಲ್ಲರಿಗೂ ಹೇಳ್ಕೊಂಡು ನೀವು ಎಲ್ಲರಿಗೂ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ನೀವು ಈ ಪರಿಹಾರನ ಮಾಡಿದ್ರೆ ನಿಮಗೆ ಹೆಚ್ಚಿನ ಫಲ ನಿಮಗೆ ಸಿಗಲ್ಲ. ಹಾಗಾಗಿ ಆದಷ್ಟು ಗುಪ್ತವಾಗಿ ರಹಸ್ಯವಾಗಿ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಇಷ್ಟು ವಸ್ತುಗಳನ್ನು ಒಂದು ಪ್ಲೇಟ್ನಲ್ಲಿ ನೋಡಿ ಹಾಕ್ಕೊಂಡು ಮನೆಯಲ್ಲಿ ಯಾವುದಾದರೂ ಒಂದು ಜಾಗದಲ್ಲಿ, ಅಂದರೆ ಮನೆಯ ಬೀರಿನ ಕೆಳಗಡೆ ಆಗಿರ್ಬೋದು, ಇಲ್ಲ ಮಂಚದ ಕೆಳಗಡೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಹಾಲಿರುತ್ತಲ್ವ, ಹಾಲಲ್ಲಿ ಸೋಫಾ ಸೈಡಲ್ಲಿ ಏನಾದರೂ ನಿಮಗೆ ಹಾಲಲ್ಲಿ ಸೋಫಾ ಹಾಕಿರ್ತೀರ ಅಂತಂದರೆ ಸೋಫಾ ಸೈಡಲ್ಲಿ ನಿಮಗೇನಾದರೂ ಮೂಲೆಯಲ್ಲಿ ನಿಮಗೆ ಯಾರಿಗೂ ಕಾಣಿಸಲ್ಲ ಅಂತ ಅಂದರೆ ಆ ಸೋಫಾದ ಕೆಳಗಡೆ ಆಗಿರ್ಬೋದು. ಈ ರೀತಿ ಎಲ್ಲಾದರೂ ಒಂದು ಕಡೆ ಇದನ್ನ ಇಟ್ಬಿಡಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಇಲ್ಲಾಂದರೆ ಹಾಲಲ್ಲಿ ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಇದನ್ನು ಇಟ್ಬಿಡಿ. ಇಡೀ ರಾತ್ರಿ ಇದು ಅಲ್ಲೇ ಇರಬೇಕಾಗುತ್ತೆ. ಅಂದರೆ ಇಡೀ ರಾತ್ರಿ ಅದು ಆ ಮೂಲೆಯಲ್ಲೇ ಇಟ್ಬಿಡಿ. ಇದು ಇಡೀ ರಾತ್ರಿ ಅಲ್ಲೇ ಇರುವುದರಿಂದ ಮನೆಯಲ್ಲಿರುವಂತಹ ನೆಗೆಟಿವನ್ನು, ದೃಷ್ಟಿ ದೋಷವನ್ನು, ಕಣ್ಣಿಗೆ ಕಾಣದೇ ಇರುವಂತಹ ಗೋಚರ ಶಕ್ತಿಗಳನ್ನು, ದಾರಿದ್ರ್ಯವನ್ನು ಇದು ಎಳೆದುಕೊಳ್ಳುತ್ತೆ. ಮತ್ತು ಮರುದಿನ ಬೆಳಿಗ್ಗೆ ಅದನ್ನ ತೆಗೆದುಕೊಂಡೋಗಿ ಹತ್ತಿರದ ಯಾವುದಾದರೂ ಒಂದು, ಅಂದರೆ ಇದನ್ನೆಲ್ಲ ರಾತ್ರಿ ಅಲ್ಲೇ ಇಟ್ಬಿಟ್ಟಿರ್ತೀರಲ್ವ, ನಂತರ ನೀವು ಬೆಳಿಗ್ಗೆ ಆದ ನಂತರ ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ಫಸ್ಟು ನೀವೇ ಎದ್ದು ಇದನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ದೇವಸ್ಥಾನ ಇದೆ ಅಂತಂದರೆ ಆ ದೇವಸ್ಥಾನದ ಹತ್ರ ಹೋಗಿ, ನೀವು ಆ ದೇವಾಲಯದಲ್ಲಿ ಒಂದು ಬೇವಿನ ಮರ ಇರುತ್ತೆ, ಇಲ್ಲ ಅಂತಂದರೆ ಹರಳಿ ಮರ ಇರುತ್ತೆ. ಅವೆರಡರಲ್ಲಿ ಯಾವುದಾದ್ರೂ ಒಂದು, ಆ ಮರದ ಹತ್ರ ಯಾವುದಾದರೂ ಸರಿ ಅಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಇದನ್ನ ನೀವು ಇಡಬೇಕಾಗುತ್ತೆ. ಅಂದರೆ ಇದನ್ನ ತಗೊಂಡೋಗಿ ನೀವು ಎರಡರಲ್ಲಿ ಬೇವಿನ ಮರದಾದರೂ ಆಗಿರ್ಬೋದು, ಇಲ್ಲ ಹರಳಿ ಮರ ಆದರೂ ಆಗಿರ್ಬೋದು, ಎರಡರಲ್ಲಿ ಯಾವ ಮರ ಇರುತ್ತೋ ಅಲ್ಲಿ ತೆಗೆದುಕೊಂಡೋಗಿ ಇಟ್ಬಿಡಿ. ಅಂದರೆ ಅಕಸ್ಮಾತ್ ಏನಾರ ನಿಮ್ಮ ಮನೆ ಹತ್ರ ಅಂದರೆ ದೇವಸ್ಥಾನ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮನೆ ಹತ್ರನೇ ಅಕಸ್ಮಾತ್ ಏನಾದ್ರು ನಿಮಗೆ ಬೇವಿನ ಮರ ಇತ್ತು ಅಂತಂದರೆ ಅಲ್ಲೂ ಸಹ ನೀವು ತೆಗೆದುಕೊಂಡೋಗಿ ನೀವು ಈ ಒಂದು ಮಾಡಿದಂತಹ ಈ ತಂತ್ರನ ನೀವು ಮಾಡಿದಂತಹ ತಂತ್ರದ ಪ್ಲೇಟ್ ಸಮೇತ ತೆಗೆದುಕೊಂಡೋಗಿ ನೀವು ಆ ಬೇವಿನ ಮರದ ಕೆಳಗಡೆ ಇಟ್ಬಿಡಿ. ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನ ಮತ್ತೆ ನೀವು ತಿರುಗಿ ನೋಡೋದೇ ರೀತಿಯಲ್ಲಿ ನೀವು ಮನೆಗೆ ಬರಬೇಕಾಗುತ್ತೆ. ನಂತರ ಮನೆಗೆ ಬಂದು ಹೊರಗಡೆನೆ ಕೈಕಾಲೆಲ್ಲ ತೊಳ್ಕೊಂಡು ನಂತರ ಮನೆ ಒಳಗಡೆ ಬನ್ನಿ ಫ್ರೆಂಡ್ಸ್. ನಿಮ್ಮ ಮನೆಗೆ ಯಾವತ್ತೂ ಸಹ ಹೇಳ್ತೀನಿ, ನಿಮ್ಮ ಮನೆಗೆ ಇವತ್ತು ಬಂದಂತಹ ಸಮಸ್ಯೆ, ಅಂದರೆ ಇದನ್ನ ಮಾಡಿದ ನಂತರ ನಿಮಗೆ ಮನೆಗೆ ಬಂದಂತಹ ಸಮಸ್ಯೆಗಳು ದೂರ ಆಯಿತು ಅಂದರೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ. ಇದನ್ನು ತೆಗೆದುಕೊಂಡೋಗಿ ನೀವು, ಅಂದರೆ ಸಾರಿ ಫ್ರೆಂಡ್ಸ್, ಇದನ್ನ ನೀವು ರಾತ್ರಿ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಇಡ್ತೀರಲ್ವಾ, ಇಡುವಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕು. ಸಂಕಲ್ಪ ಅಂತ ಅಂದರೆ ನಿಮ್ಗೇನು ಸಮಸ್ಯೆ ಇದೆ, ಏನು ಕಷ್ಟಗಳಿದೆ ಅದನ್ನ ನೀವು ಹೇಳ್ಕೊಂಡು ಸಂಕಲ್ಪನ ಮಾಡಿಕೊಂಡು ನಂತರ ನೀವು ಇದನ್ನ ಇಡಬೇಕು. ಅಂದರೆ ನಮ್ಮ ಮನೆಗೆ ಇವತ್ತು ಬಂದಂತಹ ಸಮಸ್ಯೆ ದೂರ ಆಯಿತು, ಕಂಟಕಗಳು ಕಳೀತು, ದಾರಿದ್ರ್ಯತೆ ದೂರ ಆಯಿತು, ದೋಷಗಳು ದೂರ ಆಯಿತು ಅಂತ ಭಕ್ತಿ ಭಾವದಿಂದ ನೀವು ಹೇಳ್ಕೊಂಡು ಅದನ್ನು ನೀವು
ರಾತ್ರಿ ಅಲ್ಲೇ ಇಡಬೇಕು. ನಂತರ ಬೆಳಿಗ್ಗೆ ಇದನ್ನ ತಗೊಂಡೋಗಿ ಬೇವಿನ ಮರ ಇಲ್ಲ ಹರಳಿ ಮರದ ಕೆಳಗಡೆ ಇಟ್ಬಿಟ್ಟು ಮತ್ತೆ ನೀವು ಇದೇ ಪ್ರಕಾರವಾಗಿ ನೀವು ಸಂಕಲ್ಪದಲ್ಲಿ ನೀವು ಯಾವ ರೀತಿ ಹೇಳ್ಕೊಂಡಿರ್ತೀರ ಅದೇ ಪ್ರಕಾರವಾಗಿ ನೀವು ಹೇಳ್ಕೊಂಡು ಈ ಪ್ಲೇಟ್ನ ಅಲ್ಲೇ ಇಟ್ಬಿಟ್ಟು ನೀವು ತಿಂದು ತಿರುಗಿ ನೋಡೋದೆ ಹಾಗೆ ಮನೆಗೆ ಬರಬೇಕಾಗುತ್ತೆ. ಬಂದು ಕೈಕಾಲು ತೊಳ್ಕೊಂಡು ಹಾಗೆ ಮನೆ ಒಳಗಡೆ ಹೋಗಕ್ಕೆ ಹೋಗಬೇಡಿ, ಕೈಕಾಲು ತೊಳ್ಕೊಂಡು ನೀವು ಮನೆ ಒಳಗಡೆ ಹೋಗಿ. ಫ್ರೆಂಡ್ಸ್, ಇದನ್ನ ಮಾಡಿದ ನಂತರ ನಿಮಗೇ ಗೊತ್ತಾಗುತ್ತೆ, ದಿನದಿಂದ ದಿನಕ್ಕೆ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ. ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡ್ಕೊಳ್ತೀರಾ. ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ, ದಾರಿದ್ರ್ಯತೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂದರೆ ಅದೆಲ್ಲವೂ ನಿವಾರಣೆ ಆಗುತ್ತೆ. ಕೈಯಲ್ಲಿ ಬಿಡುಗಾಸು ಇಲ್ಲದೆ ಸಾಲ ಬಾಧೆಗಳಿಂದ ಅನುಭವಿಸ್ತಾ ಇದ್ದೀವಿ, ಸಾಕಾಗಿದೆ ನಮಗೆ ಅಂತ ಅನ್ನೋದಾದರೆ ನೀವು ಈ ಪರಿಹಾರನ ಮಾಡಿ ನೋಡಿ. ಈ ಪರಿಹಾರ ಮಾಡಿದ ನಂತರ ಎಲ್ಲವೂ ಸಹ ನಿಮಗೆ ಒಂದೊಂದಾಗಿ ನಿಮಗೆ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ, ದೂರವಾಗುತ್ತೆ. ಯಾವುದಾದ್ರೂ ಒಂದು ಮೂಲೆಯಿಂದ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ನಿಮಗೆ ಪಾಸಿಟಿವ್ ಎನರ್ಜಿ ಅಂತ ಅನ್ನೋದು ಸಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ದಿನದಿಂದ ದಿನಕ್ಕೆ ವ್ಯಾಪಾರ ವೃದ್ಧಿಸುತ್ತೆ. ಒಟ್ಟಾರೆಯಾಗಿ ಮನೆಯಲ್ಲಿ ದೈವ ಸಂಚಾರವಾಗುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಅತಿಯಾದಂತಹ ರಾಜಯೋಗ, ಅಖಂಡ ರಾಜಯೋಗ ಕಲ್ಪಿಸಿಕೊಡ್ತಾಳೆ, ಅಷ್ಟೈಶ್ವರ್ಯನೇ ಪ್ರಾಪ್ತಿ ಮಾಡ್ತಾಳೆ ಮಾತೆ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಶಕ್ತಿ ಈ ಒಂದು ಕಲ್ಲುಪ್ಪು ಮತ್ತು ಸಾಸಿವೆಗೆ ಈ ರೆಮಿಡಿಗೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಯಾವುದೇ ರೀತಿಯಾದಂಥ ಒಂದು ಸಕಲ ಸಂಕಷ್ಟಗಳಾಗಿರ್ಬೋದು, ಸಾಲದೆ ಬಾಧೆ ಆಗಿರ್ಬೋದು, ಕೈಯಲ್ಲಿ ಹಣ ಉಳಿತಾಯ ಇಲ್ಲ ಅಂತ ಅನ್ನೋದಾಗಿರ್ಬೋದು, ಇಲ್ಲ ದೋಷಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಕಲ್ಲುಪ್ಪಿನ ಮತ್ತು ಸಾಸಿವೆಯ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಇವತ್ತು ಭಾನುವಾರ ದಿನ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ 10 ಗಂಟೆಯ ನಂತರ ನೀವು ಇದನ್ನ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನೀವು ಸಂಕಷ್ಟದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ಕಷ್ಟದಿಂದ ಬಳಲ್ತಾನೇ ಇರ್ತಾರೆ ಅಲ್ವಾ. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಅಂದಾಗ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ. ಹಾಗಾಗಿ ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಮತ್ತು ಇನ್ನೊಬ್ರಿಗೂ ಸಹ ಒಳ್ಳೆಯದಾಗಲಿ. ಹಾಗಾಗಿ ನಿಮಗೆ ಗೊತ್ತಿರುವಂತಹ ಈ ಒಂದು ರೆಮಿಡಿನ ಆದಷ್ಟು ಇನ್ನೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನಾವು ನಿಮಗೋಸ್ಕರ ಒಳ್ಳೊಳ್ಳೆ ವೀಡಿಯೋಸ್ಗಳು ತರ್ತೀವಿ ಅಂತ ಅಂದಾಗ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡೋದ್ರಿಂದ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕನೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.